ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ನಾನು ಇವತ್ತು ಹೋಟೆಲ್ಗೆ ಹೋಗಿದ್ದೆ. ಅಂದರೆ ಶ್ರೀ 2 ದಿವಸ ಇರಲಿಲ್ಲ. 7 ತಾರೀಕಿಗೆ ಅರಕಲಗೂಡಿಗೆ ಹೋದವರು, ಪೂಜೆ ಇತ್ತಲ್ಲಿ. 7 ತಾರೀಕಿಗೆ ಹೋದವರು 8 ತಾರೀಕಿಗೆ ಬಂದದ್ದು. ಹಾಗೆ 8 ತಾರೀಕಿಗೆ ಒಮ್ಮೆ ಸಂಜೆ ಹೊರಗಡೆ ತಿರುಗಾಡಿ ಬರೋಣ ಅಂಥೇಳಿ ಹೋಟ್ಲಿಗೆ ಹೋಗಿ ಬಂದೆವು. ಅಲ್ಲಿ ದೋಸೆ, ಇದು ಎಂತ ತುಪ್ಪ ದೋಸೆ ಆರ್ಡ್ರ್ ಮಾಡಿ ನಾನು ಮತ್ತು ಕೃಷ್ಣ ತಿಂದೆವು. ಹಾಗೆ ತುಪ್ಪ ದೋಸೆ ತಿಂತಾ ಇರುವಾಗ ಹಿಂದೆ ನಮ್ಮ ಪರಿಚಯದವರೊಬ್ಬರು ಸಿಕ್ಕಿದ್ರು. ಅವ್ರ ಜೊತೆ ಶ್ರೀ ಮಾತನಾಡ್ತಾ ಇದ್ರು. ಹಾಗೆ ನನಗೆ ಪಲಾವ್ ಬೇಕಿತ್ತು ಮತ್ತು ಧೃತಿಗೆ ರೋಟಿ ಬೇಕು ಅಂತ ಅಂದ್ಕೊಂಡೆ. ಆದರೆ ಅಲ್ಲಿ 6 ಗಂಟೆ ಆಗ್ತದೆ ಅಂತ ಹೇಳಿದರು. ನಾವು ಹೋಗುವಾಗ ಲೇಟ್ ಆಗಿದೆ, ಅಂದರೆ ಬೇಗ ಹೋಗಿದ್ದೆವು, ಒಂದು 4 ಗಂಟೆಗೇನೋ ಹೋದದ್ದು. ಹಾಗಾಗಿ ಇರಲಿಲ್ಲ. ಹಾಗೆ ಮೊಸರು ವಡೆ ಕೃಷ್ಣನಿಗೆ ಆರ್ಡ್ರ್ ಮಾಡಿದೆ. ಮತ್ತು ಇದು ಮಸಾಲೆ ಪುರಿ ಅಲ್ಲಿದು ಸೂಪರ್ ಇರ್ತದೆ ಆಯಿತಾ, ಉಪ್ಪಿನಂಗಡಿಯಲ್ಲಿ ಹೊರಗಡೆ ಒಂದು ಆದಿತ್ಯ ಹೋಟೆಲ್ನ ಹೊರಗಡೆ ಚೆನ್ನಾಗಿರ್ತದೆ ಅದು. ಹೋದ ಕೂಡಲೇ ಐಸ್ ಕ್ರೀಮ್ ಕೇಳಿದ. ಹೊರಡುವಾಗಲೂ ಒಂದು ಐಸ್ ಕ್ರೀಮು. ಆದರೆ ಲಾಸ್ಟಿದ್ದು ಐಸ್ ಕ್ರೀಮ್ ತಿಂದದು ನಾನೇ. ಫಸ್ಟಿಗೆ ತಿಂದಿದ್ದಾನೆ ಅವನು. ಲಕ್ಕದಂತು ಶ್ರೀಗೆ ಅದು ಅಷ್ಟು ದೂರ, ಅಂದರೆ ಹಾಸನ ಅರಕಲಗೂಡಿನಲ್ಲಿ ಪೂಜೆ ಸಿಕ್ಕಿದೆ. ಹೇಗಂದರೆ ಈ ಊರಿನವರೇ ಆ ಊರಿನಲ್ಲಿ ಒಬ್ಬರು ಇದ್ದಾರಂತೆ. ಅವರು ಅಲ್ಲಿ ಜಾಗ ಲೀಸ್ಗೆ ತಗೊಂಡು ಅಲ್ಲೇ ಇರೋದು. ಹಾಗಾಗಿ ಇವರಿಗೆ ಅಲ್ಲಿದು ಪೂಜೆ ಸಿಕ್ಕಿದ್ದು. ಬರುವಾಗ ಬಾಳೆಗೊನೆ ತಂದಿದ್ದರು. ಆಮೇಲೆ ಒಂದು ಇದು ಚೀನಿಕಾಯಿ ಅದನ್ನು ತಂದಿದ್ದರು. ಅದರದ್ದು ಬೀಜ ಹಾಕಿ ಗಿಡ ಮಾಡಿ ಅಂತೆಲ್ಲ ಹೇಳಿದ್ರಂತೆ. ಹಾಗೆ ಶ್ರೀ ಇಲ್ಲದಿದ್ದರೆ ಧೃತಿಗೆ ತುಂಬ ಉದಾಸೀನ ಆಗ್ತದೆ. ಬಂದ ದಿನ ನನ್ನ ಹತ್ರ ಸುಮ್ಮನೆ ಜಗಳ ಮಾಡಿದರು. ನಾನು ನಗಾಡಲಿಲ್ಲ, ಮಾತನಾಡಲಿಲ್ಲ ಅಂತೆ. ಅದಕ್ಕೆ ಅವರಿಗೆ ನನ್ನ ನಗು ಇಲ್ಲದಿದ್ದರೆ, ನಾನು ಮಾತನಾಡದಿದ್ದರೆ ಆಗೋದೇ ಇಲ್ಲ. ಅದಕ್ಕೆ ಸರಿಯಾಗಿ ನಾನು ಸೀರಿಯಸ್ ಆಯಿತಾ, ನನ್ನ ಮುಖ ತುಂಬ ಸೀರಿಯಸ್. ನಾನು ಫೋಟೋಕ್ಕೆ ವೀಡಿಯೋಗೆಲ್ಲ ನಗ್ತೇನೆ ಹೊರತು ಸುಮ್ಮನೆ ನಗ್ತಾ ಇರೋದಿಲ್ಲ. ಅಥವಾ ಕಾಮಿಡಿ ಎಲ್ಲ ಅಷ್ಟು ಕೆಲವು ಎಲ್ಲ ಇಷ್ಟ ಆಗೋದಿಲ್ಲ. ಅದಕ್ಕೆ ದೊಡ್ಡ ಜಗಳವೇ ಆಯಿತು. ನಾನು ಬಂದಾಗಿನಿಂದ ನಗಾಡಲೇ ಇಲ್ಲ, ಮಾತನಾಡಲೇ ಇಲ್ಲ ಅಂತೆಲ್ಲ ಹೇಳಿದರು. ಹಾಗೆ ಹೋಟ್ಲಿಗೆ ಹೋದವರು ನಾವು. ಬರುವಾಗ ಜೋನಿ ಬೆಲ್ಲ ಮತ್ತು ಇಂಥ ಚೀಸ್, ಮ್ಯಾಗಿ ಮತ್ತೆಂಥ ಏಲಕ್ಕಿ ಟೀಗೆ ಬೇಕಿತ್ತು ಅದು, ಮತ್ತು ಹಾಲು 1 ಲೀಟ್ರ್ ಎಲ್ಲ ತಗೊಂಡೆ. ಚೀಸ್ ಸೂಪರ್ ಆಗ್ತದೆ ಆಯಿತಾ. ನಾನು ನಿಜವಾಗಿ ನನಗೆ ಮ್ಯಾಗಿ ಇಷ್ಟ ಇಲ್ಲ, ಧೃತಿಗೆ ಮ್ಯಾಗಿ ಇಷ್ಟ. ಮ್ಯಾಗಿಗೆ ಚೀಸ್ ಹಾಕಿ ಬೇಯಿಸಿ ತಿನ್ನಬೇಕು, ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ನಾನು ಫಸ್ಟ್ ಟೈಮ್ ತಿನ್ನೋದು. ಈಗ ಅದಕ್ಕೋಸ್ಕರ ಚೀಸ್ ಹಾಕಿ ತಿನ್ನಲಿಕ್ಕೋಸ್ಕರ ಮ್ಯಾಗಿ ತಿನ್ನಬೇಕು ಅಂತ ಅನಿಸ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಮ್ಯಾಗಿ ಬೇಯ್ತಾ ಇರುವಾಗ ಚೀಸ್ ಹಾಕಿದರೆ ಆಯಿತು, ಸೂಪರ್ ಆಗ್ತದೆ ಟೇಸ್ಟ್. ಕೃಷ್ಣ ಭಯಂಕರ ಲೂಟಿ ಪೋಖ್ರಿ, ನನಗಂತೂ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಮ್ಮೆ ಶಾಲೆ ಶುರುವಾದರೆ ಸಾಕು ಅಂತ ಆಗ್ತದೆ. ಆದರೆ ಶಾಲೆಗೆ ಹೋಗ್ಲಿಕ್ಕೆ 3 ವರ್ಷ ಆಗಬೇಕು. ಈಗ ಅವನಿಗೆ 2 ವರ್ಷ 4 ತಿಂಗಳಾಗ್ತದೆ. ನಾಳ್ದು 11 ತಾರೀಕಿಗೆ 3 ವರ್ಷ ಆಗಬೇಕಲ್ಲ. ಅಷ್ಟವರೆಗೆ ನೋಡ್ಕೊಳ್ಳೇಬೇಕು. ಅವನು ನಿದ್ದೆ ಮಾಡಿರುವಾಗ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳೋದು. ಹಗಲು ನಿದ್ದೆ ಮಾಡೋದು ಅವನು 1 ಗಂಟೆ ಮಾತ್ರ. ರಾತ್ರಿ ನಿದ್ದೆ ಮಾಡುವಾಗ ಕೆಲಸ ಮಾಡು ಅಂತ ಹೇಳಿದರೆ ನನಗೆ ಸಹ ನಿದ್ದೆ ಬರ್ತಾ ಇರ್ತದೆ. ರಾತ್ರಿ ಲಾಂಗ್ ಟೈಮ್ ನಿದ್ದೆ ಮಾಡ್ತಾನಲ್ಲ, ಆಗ ನಿಜವಾಗಿ ಕೆಲಸ ಮಾಡಲಿಕ್ಕೆ ನನಗೆ ಮೂಡ್ ಬರ್ತದೆ. ಎಲ್ಲರೂ ನಿದ್ದೆ ಮಾಡಿರ್ತಾರೆ ಕೆಲಸ ಮಾಡುವಂತ. ಆದರೆ ನಿದ್ದೆ ಬಿಟ್ಟು ಕೆಲಸ ಮಾಡೋದು ಯಾಕೆ ಅಂತ ಅನಿಸಿ ಸುಮ್ಮನೆ ಆಗ್ತೇನೆ. ಹಾಗಲ್ಲ ಕೆಲಸ ಮಾಡು ಅಂತ ಹೇಳಿದರೆ ಅವನನ್ನು ನೋಡ್ಕೊಳ್ಳೋದೇ ಆಗ್ತದೆ. ಅವನದ್ದು ಒಂದೊಂದು ಲೂಟಿ ಇರ್ತದೆ. ಸೋಫಾಗೆ ನೀರು ಹಾಕೋದು ಮತ್ತು ಇದ್ದ ವಸ್ತುಗಳನ್ನೆಲ್ಲ ಬಿಸಾಡೋದು, ನನಗಂತ ಸಾಕಾಗಿ ಹೋಗ್ತದೆ. ಧೃತಿಗೆ ಮಾರ್ಚ್ ಲಾಸ್ಟಿಗೆ ರಜೆ ಸಿಗ್ಬೋದು ಏನೋ, 16 ತಾರೀಕು ತನಕವ 17 ತಾರೀಕು ತನಕವೇನೋ ಎಕ್ಸಾಮ್ ಉಂಟು ಅಂತ ಹೇಳಿದ್ಲು. ಒಂದು ಎಕ್ಸಾಮ್ ಆಯಿತು ಇಂಗ್ಲೀಷು. ಇವತ್ತು ಸೋಮವಾರ ಒಂದು ಎಕ್ಸಾಮ್ ಇದೆ. ಇನ್ನೊಂದು ಮೆಸೇಜ್ ಬಂತು ಶಾಲೆಯಿಂದ, 3 ಗಂಟೆ ತನಕ ಮಾತ್ರ ಇನ್ನು ಎಕ್ಸಾಮ್ ಮುಗಿಯೋವರೆಗೆ ಶಾಲೆ ಅಂತ ಹೇಳಿದರು. ಅದೊಂದು ಖುಷಿ ಆಯಿತು, ಮಗಳು ಸ್ವಲ್ಪ ಬೇಗ ಬರ್ತಾಳಲ್ಲ ಅಂತ. ಅವಳು ಇಲ್ಲದಿದ್ದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೇನೆ. ಅವಳು ಬಂದಮೇಲೆ ಅವಳು ನನಗೆ ತಲೆ ತಿಂತಿರ್ತಾಳೆ. ಹಾಗೆ ಇದ್ದರೂ ಕಷ್ಟ, ಇಲ್ಲದಿದ್ದರೂ ಕಷ್ಟ. ಕೆಲವೊಮ್ಮೆ ಧೃತಿಗೆ ಶಾಲೆ ಕೂಡ ಸಂಜೆನೇ ಇರ್ತಾಯಿತ್ತು. ಶನಿವಾರ ಕೂಡ ಸಂಜೆ ತನಕ ಶಾಲೆ ಇರ್ತಾಯಿತ್ತು. ಆಗ ತುಂಬ ಬೇಜಾರಾಗ್ತಿತ್ತು. ಅಯ್ಯೋ ಸಂಜೆ ತನಕ ಅವಳು ಬರುವ ತನಕ ಕಾಯಬೇಕೆ ಅಂತ. ಈಗ ತೊಂದರೆ ಇಲ್ಲ, ಈಗ ಮಧ್ಯಾಹ್ನ ತನಕ ಇರ್ತದೆ ಶಾಲೆ. ಹಾಗೆ ನಾನು ಮಧ್ಯಾಹ್ನ ಹೊತ್ತಿಗೆ ಬಟ್ಟೆ ಒಗ್ದಾಕೋದು, ಕೈಯಲ್ಲೇ ಒಗ್ದಾಕಿ ವಾಷಿಂಗ್ ಮಿಷಿನಲ್ಲಿ ಡ್ರೈ ಮಾಡೋದು. ಅದು ಸುಲಭ ಆಗ್ತದೆ, ಬೇಗ ಒಣಗ್ತದಲ್ಲ. ವಾಷಿಂಗ್ ಮಿಷಿನನ್ನು ಡ್ರೈ ಮಾಡಲಿಕ್ಕೆ ಮಾತ್ರ ಯೂಸ್ ಮಾಡ್ತಿದ್ದೇನೆ. ಕೈಯಲ್ಲಿ ಒಗ್ದು ಸ್ವಲ್ಪ ಸಪುರಾಗುವ ಅಂತ ನೋಡಿದೆ. KG ತುಂಬ ಏನು ಕಮ್ಮಿ ಆಗಿಲ್ಲ, ಆಗ್ಬೋದು ಮುಂದೆ.
ನಿನ್ನೆ ಒಂದು ಫಂಕ್ಷನ್ ಕೂಡ ಇತ್ತು, ಅದಕ್ಕೆ ಹೋಗ್ಲಿಕ್ಕೂ ಆಗಲಿಲ್ಲ ನನಗೆ. ಅಂದರೆ ಶ್ರೀ ಇರಲಿಲ್ಲಲ್ಲ, ಅವರು ಅರಕಲಗೂಡಿಗೆ ಹೋಗಿದ್ದರು. ಮತ್ತು ಧೃತಿಗೆ ಮರುದಿವಸ ಎಕ್ಸಾಮ್ ಇತ್ತು, ಅವಳನ್ನು ಬಿಟ್ಟು ನಾನು ಮತ್ತು ಇವನು ಹೋಗಬೇಕಿತ್ತು. ಮತ್ತು ನಮಗೆ ಡ್ರೈವರ್ಸ್ ಇರಲಿಲ್ಲ, ರಿಕ್ಷಾದಲ್ಲಿ ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕು, ಅದು ತುಂಬ ಕಾಸ್ಟ್ಲಿ ಅಲ್ಲ. ಕಂಬಾರು ಆಚೆ ಕೇರಳ ಸೈಡ್ ಅಲ್ಲಿ ನನ್ನ ಅಣ್ಣನ ಮಗನ ಉಪನಯನ ಇತ್ತು. ಎಲ್ಲರೂ ನನ್ನ ಚಿಕ್ಕಮ್ಮನ ಮಕ್ಕಳು, ದೊಡ್ಡಮ್ಮನ ಮಕ್ಕಳು ಮತ್ತು ಅಮ್ಮ ತಮ್ಮ ಎಲ್ಲ ಹೋಗಿದ್ದರು, ನಾನೇ ಹೋಗಲಿಲ್ಲ. ಎಂತ ಮಾಡೋದು, ನನಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಹೋಗ್ಲಿಕ್ಕೆ ಆಗಲಿಲ್ಲ. ಶ್ರೀ ಇದ್ದಿದ್ದರೆ ಹೋಗ್ತಾ ಇದ್ದೆ, ಅವರೀಗ ಬ್ಯುಸಿ ಅಲ್ಲ, ಈ ಸೀಸನ್ ಟೈಮಲ್ಲಿ ಅದೊಂದು ಪ್ರಾಬ್ಲಮ್. ಕೃಷ್ಣನಿಗೆ ಅಂಗನವಾಡಿಯ ಫುಡ್ಡು ಕೂಡ ಬಂದಿದೆ, ಅದನ್ನು ಸಹ ತರಲಿಕ್ಕೆ ಹೋಗಬೇಕಿತ್ತು. ಅದರಲ್ಲಿ ಕೊಡ್ತಾರೆ ಒಂದು ಪುಷ್ಟಿ ಮತ್ತು ಬೆಲ್ಲ ಮತ್ತು ಹಾಲಿನ ಹುಡಿ, ಸ್ವಲ್ಪ ಸಕ್ಕರೆ, ಇದೆಲ್ಲ ಸಿಗ್ತದೆ. ಆದರೆ ಪುಷ್ಟಿ ಹುಡಿಯನ್ನು ಯೂಸ್ ಮಾಡೋದು ಹೇಗೆ ಅಂತ, ಅದು ಎಷ್ಟು ಕೆ ಜಿ ಉಂಟು ಗೊತ್ತುಂಟು, ಒಂದು 5 kg ಉಂಟಾ ಅಂತ, 5 ಎಷ್ಟು ಉಂಟು, ದೊಡ್ಡ ಪ್ಯಾಕೆಟ್. ಅದರಲ್ಲಿ ಯೂಟ್ಯೂಬಲ್ಲಿ ಕೆಲವೆಲ್ಲ ಮಾಡ್ತಾರೆ ಅದು ಪುಷ್ಟಿಯದ್ದು, ನಂಗೆ ಅದು ಗೊತ್ತಿಲ್ಲ. ಇವನಿಗೆ ಉಂಡೆ ಮಾಡಿ ಕೊಡ್ತಾ ಇದ್ದೆ, ಬಿಸಿನೀರು ಹಾಕಿ ಬೆಲ್ಲ ಹಾಕಿ ಉಂಡೆ ಮಾಡಿ ಕೊಡ್ತಾ ಇದ್ದೆ. ಅವನು 1-2 ತಿಂತಿದ್ದ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ತಿಂತಿದ್ದ, ಆಮೇಲೆ 1-2 ತಿಂತಿದ್ದ, ಅದಕ್ಕೆ ಮಾಡೋದನ್ನು ಬಿಟ್ಟೆ. ಮತ್ತು ಹಾಲಿನ ಹುಡಿಯಲ್ಲಿ ಹಾಲಿನ ಪೇಡ ಮಾಡಿ ಕೊಡ್ತಾ ಇದ್ದೆ, ಚೆನ್ನಾಗಿ ತಿಂತಾ ಇದ್ದ. ಈ ಸೆಕೆಗೆಲ್ಲ ನೀರಿನಲ್ಲಿಗೆ ಹೋಗಬೇಕು ಅಂತ ಆಗ್ತದೆ, ಬೀಚಿಗೆ ಅಲ್ಲಿಗೆ ಇಲ್ಲಿಗೆ ಅಂತ. ಧೃತಿಗೆ ಎಕ್ಸಾಮ್ ಇರುವ ಕಾರಣ ಹೋಗಲಿಕ್ಕೆ ಗೊತ್ತಿಲ್ಲ. 16-17 ತನಕ ಎಕ್ಸಾಮ್ ಉಂಟು ಅಂತ ಹೇಳಿದಾಳೆ, ಅಷ್ಟರವರೆಗೆ ಸುಮ್ಮನೆ ಇರಬೇಕಷ್ಟೆ. ಹೋದರೆ ನಾವೇ ಹೋಗಬೇಕು 3. ಅವರಿಗೆ ಇಷ್ಟ ಆಗೋದಿಲ್ಲ ಶ್ರೀಗೆ, ಧೃತಿ ಬರಲಿ ಅಂತ ಹೇಳ್ತಾರೆ. ಧೃತಿ ಬರುವವರೆಗೆ ಕಾಯಬೇಕು ಅಂದರೆ ಒಳ್ಳೆ ಎಕ್ಸಾಮ್ ಮುಗಿಬೇಕು. ರಜೆಯಲ್ಲಿ ಟ್ರಿಪ್ ಹೋಗುವ ಅಂತ ಶ್ರೀ ಹೇಳಿದ್ದಾರೆ, ನೋಡಬೇಕು ಹೇಗಾಗ್ತದೆ ಅಂತ, ದೂರ ಎಲ್ಲ ಹೋಗಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.